ಅದು ಒಳ್ಳೇದಲ್ಲ, ಕ್ಯಾನ್ಸರ್ ಬರುತ್ತೆ ಬೇರೆ. ಹೌದೌದು. ಇದಕ್ಕೆ ಬಳಕೆ ಮಾಡಬಾರ್ದು ಅಂತ ನಿಮ್ಮ ಅಭಿಪ್ರಾಯ? ಮಾಡಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಮುಂದೆ ಬರ್ತಾ ಇರೋವಾಗ ಫ್ಯೂಚರ್ಗೆ ಚೆನ್ನಾಗಿರುತ್ತೆ. ಇವಾಗ ನಾವು ಹೆಂಗಿದ್ರು ತಿಂದ್ಬಿಟ್ಟು ಹಾಲಾಗೋಗ್ಬಿಟ್ಟಿದ್ದೀವಿ. ಮುಂದೆ ಮಕ್ಕಳ ಫ್ಯೂಚರ್ಗೆ ಸ್ವಲ್ಪ ಕೆಮಿಕಲ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮದು ಅಭಿಪ್ರಾಯ. ಈ ಕೆಲವು ಪಾನಿಪುರಿಗಳಲ್ಲಿ ಖಾರ ಮೀಠ ಅಂದರೆ ಹೆಚ್ಚು ಖಾರಗಳು, ಸ್ವೀಟ್ಗಳು, ಸಾಸ್ಗಳು, ಕೆಮಿಕಲ್ ಇರುತ್ತೆ. ಅದಕ್ಕೆ ಹೊಟ್ಟೆ ಕ್ಯಾನ್ಸರ್ ಆಗಿರ್ಬೋದು, ಅಲ್ಸರ್ ಆಗಿರ್ಬೋದು ಬರುತ್ತಂತೆ. ನಿಮಗೆ ಈ ಥರ ಕೆಮಿಕಲ್ಗಳ ಆಹಾರಗಳನ್ನು ಬ್ಯಾನ್ ಮಾಡೋದು ಎಷ್ಟು ಒಳ್ಳೆಯದು ಅಂತ ಅನ್ಸುತ್ತೆ? ಆ್ಯಕ್ಚುಲಿ ಒಳ್ಳೇದೇ ಅಲ್ಲ ಮಕ್ಕಳಿಗೆ. ಈ ಫ್ಯೂಚರ್ ಇವಾಗ ಆಯ್ತು ಹೆಂಗಿದ್ರು ನೆಕ್ಸ್ಟ್ ಬರೋವ್ರಿಗೆ ಫ್ಯೂಚರ್ಗೆ ಬ್ಯಾನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಯಾಕಂದರೆ ಎಲ್ಲರೂ ನೋಡಿದ್ರೇನು ಪಾನಿಪುರಿಗೆ ಅಡೆಕ್ಟ್ ಆಗೋಗ್ಬಿಟ್ಟಿದ್ದಾರೆ, ಮಕ್ಕಳು ದೊಡ್ಡವರು ಎಲ್ಲರೂ. ಅದಕ್ಕಿಂತ ಸುಮ್ಮನೆ ಬ್ಯಾನ್ ಮಾಡಿದ್ರೇನು ಚೆನ್ನಾಗಿರತ್ತೆ, ಇಲ್ಲ ಅದಕ್ಕಿಂತ ಕೆಮಿಕಲ್ಸ್ ಕಮ್ಮಿ ಮಾಡಿದ್ರೇನು ಚೆನ್ನಾಗಿರತ್ತೆ. ಅದು ಕೆಮಿಕಲ್ಸ್ ಮಾಡಿಲ್ಲ, ಯೂಸ್ ಮಾಡಬೇಕು, ಹೆಂಗಿದ್ರು ತಿನ್ನಬೇಕು ಅಂತ ಅಂದ್ಕೊಳ್ತಿದ್ದೀವಲ್ಲ, ಅದಕ್ಕೆ ಕೆಮಿಕಲ್ಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟು ಹಾಕಿದ್ರೇನು ಚೆನ್ನಾಗಿರುತ್ತೆ. ಸರ್ಕಾರದ ನಿರ್ಧಾರ ಸರಿಯಾಗಿದೆ ಹಾಗಾದ್ರೆ? ನಮಗೆ ಸರ್ಕಾರ ಮಾಡ್ತಿರೋದು ಸರಿ ಇದೆ ಹಾಗಾದ್ರೆ? ಹಾಂ, ಸರಿ ಇದೆ. ಹಂಗಾದ್ರೆ ಮಾಡ್ಬೋದು. ಅದು ಎಲ್ಲರೂ ಅಭಿಪ್ರಾಯ ನೋಡಿಕೊಂಡು ಯಾರ್ಯಾರಿಗೆ ಇಷ್ಟ ಆಗುತ್ತೆ, ಯಾರ್ಯಾರಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ನಾವು ಹೇಳಿದ್ರೆ ಅಯ್ಯೋ ಅವ್ರಿಗೇನು ತಿನ್ನಲ್ಲ ಅಂತ ಹೇಳ್ತಾರೆ. ಅದು ಒಬ್ಬರ ಮೇಲೆ ಡಿಪೆಂಡ್ ಆಗಲ್ಲ, ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ರೂಪ ಅಂತ. ಏನು ಅನ್ಸುತ್ತೆ ನಿಮಗೆ, ಸರ್ಕಾರದ ನಿರ್ಧಾರ ಸರಿ ಅನ್ಸುತ್ತೆ? ಸರಿ ಅನ್ಸುತ್ತೆ. ಏನಾದ್ರು ಮುಂದೆ ಜನಕ್ಕಾದರೆ ಮುಂದೆ ಅವರಿಗೆ ಕಷ್ಟ ಆಗೋದಲ್ಲ. ಅವಾಗ ತಿನ್ಬೋದು. ಕೆಮಿಕಲಿಂದ ಯೂಸ್ ಮಾಡ್ತಾರೆ ಅಂದರೆ ಬ್ಯಾನ್ ಮಾಡೋದು ಸರಿ. ನೀವು ಪಾನಿಪುರಿ ಇಷ್ಟಪಡ್ತೀರಾ? ಎಲ್ಲರಿಗೂ ಇಷ್ಟ. ಈ ಥರದ ಅಂಶಗಳು, ಕೆಲವು ಕೆಮಿಕಲ್ಗಳಿವೆ, ಖಾರ ಸ್ವೀಟುಗಳಲ್ಲಿ ಕೆಮಿಕಲ್ಗಳ ಬಳಕೆ ಮಾಡ್ತಾರೆ, ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾರೆ. ಆರೋಗ್ಯ ದೃಷ್ಟಿಕೋನದಿಂದ ಇದು ನಿಮಗೆ ಎಷ್ಟು ಒಳ್ಳೇದು ಅನಿಸುತ್ತೆ? ಒಳ್ಳೇದಂತೂ ಅಲ್ಲ, ತಿನ್ನೋರೆಲ್ಲ ತಿಂತಾರೆ. ಬ್ಯಾನ್ ಮಾಡಿದರೆ ಕಡಿಮೆ ಮಾಡ್ತಾರೆ ಅಂತ ಒಪಿನಿಯನ್ ಅಷ್ಟೇ. ಸರ್ಕಾರದ ರಿಕ್ವೆಸ್ಟ್ ಸರಿ ಇದೆ ಅಂತ ಅನ್ಸುತ್ತೆ? ಸರಿ ಇದೆ. ನಿಮ್ಮ ಹೆಸರು? ಸುರಭಿ. ಪಾನಿಪುರಿಗಳಲ್ಲಿರುವಂಥ ಕೆಲವೊಂದು ರಾಸಾಯನಿಕಗಳನ್ನ ಹಾಕ್ತಾರೆ, ಅದು ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ? ಡೇಂಜರಸ್ಸೇ, ಆದರೆ ಅದನ್ನು ಬ್ಯಾನ್ ಮಾಡೋಷ್ಟು ಕಮ್ಮಿ ಮಾಡಿದ್ರೆ, ಕೆಮಿಕಲ್ಸ್ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅನ್ನಿಸ್ತಿದೆ. ಬ್ಯಾನ್ ಮಾಡೋಷ್ಟು ಹೋಗ್ದಿರ ಕೂಡ, ಏನಕ್ಕಂದರೆ ಒಂದೇ ಸತಿ ಜನರು ಬಂದುಬಿಟ್ಟು ಆ ಪಾನಿಪುರಿಯಿಂದ ಆಚೆ ಬರೋಕ್ಕಾಗಲ್ಲ. ಸೊ ಬ್ಯಾನ್ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ದಿಯರ್ ವೇ ನೋಡಿದ್ರೆ ಪರವಾಗಿಲ್ಲ ಅನ್ನಿಸ್ತಿದೆ ನನ್ನ ಅಭಿಪ್ರಾಯ. ಓಕೆ, ನೀವು ತುಂಬ ಪಾನಿಪುರಿ ಇಷ್ಟಪಡ್ತೀರಾ? ತುಂಬ ಇಲ್ಲ, ಬಟ್ ಮಂತ್ಲಿ ಒನ್ಸ್ ಆ ಥರ ಆ ಬೇಸಿಸ್ ಮೇಲೆ ತಿಂದರೆ ಪರವಾಗಿಲ್ಲ ಅನ್ನಿಸ್ತು. ಸೊ ಈಗ ಪಾನಿಪುರಿ ಮತ್ತು ಮಸಾಲೆ ಪುರಿ ಕೆಲವುಗಳಲ್ಲಿ ಕಾಟ, ಆಮೇಲೆ ಮೀಠಾಗಳಲ್ಲಿ, ಖಾರಗಳಲ್ಲಿ, ಸಾಸ್ಗಳಲ್ಲಿ ಕೆಮಿಕಲ್ಗಳನ್ನು ಬಳಕೆ ಮಾಡ್ತಾರೆ. ಇದು ಹೊಟ್ಟೆ ಕ್ಯಾನ್ಸರ್, ಅಲ್ಸರ್ಗೆ ಕಾರಣ ಅಂತ ಹೇಳ್ತಾರೆ. ಹೀಗಾಗಿ ಸರ್ಕಾರ ಆ ಥರದೊಂದು ನಡೆಗೆ ಮುಂದಾಗಿರೋದು ನೀವು ಎಷ್ಟು ಸ್ವಾಗತ ಮಾಡ್ತೀವಿ? ಸ್ವಾಗತ ಮಾಡಿಸ್ತೀವಿ, ಪರವಾಗಿಲ್ಲ. ಐ ಅಗ್ರಿ ವಿತ್ ದಟ್. ಸರ್ಕಾರದ ನಡೆ ಸರಿ ಇದೆ ಅಂತ ಅನ್ಸುತ್ತೆ? ಸರಿ ಇದೆ, ಒಂದು ಲೆಕ್ಕ ಸರಿ ಇದೆ. ಬಟ್ ಅದ್ರ ಹೆಲ್ತಿ ವೇ ಜಾಸ್ತಿ ಜನ ಇವಾಗ ಆಲ್ಟರ್ನೇಟ್ ತೊಗೊತಿದ್ದಾರೆ. ಸೊ ಆಲ್ಟರ್ನೇಟ್ ತೊಗೊಂಡ್ರೆ ಒಳ್ಳೇದು ಅನ್ನಿಸ್ತಿದೆ. ತಮ್ಮ ಹೆಸರು? ವಿನುತಾ.